ಶುಭವ ತರುವ ಕಾಲ. ಮಕರ ರಾಶಿಯ ಜನರೇ, ನೀವೆಲ್ಲ ಹೇಗಿದ್ದೀರಾ? ನೀವೆಲ್ಲ ಹುಷಾರಾಗಿದ್ದೀರಾ ಎಂದು ನಾನು ಭಾವಿಸುತ್ತಿದ್ದೇನೆ. ನಿಮಗೆ ನಿಮ್ಮ 2025ನೇ ವರ್ಷದ ಭವಿಷ್ಯಕ್ಕೆ ಸ್ವಾಗತ. ಶುಭವ ತರುವ ಕಾಲ. ಹೌದು, ಈ ವರುಷ ನಿಮಗೆ ಶುಭವ ತರುವ ಕಾಲ. ಸಾಡೆಸಾತು ಸಂಪೂರ್ಣವಾಗಿ ಮುಕ್ತಾಯವಾಗಲಿದೆ. ಇನ್ನೇನಿದ್ದರೂ ನಿಮಗೆ ಸಿಕ್ಕಾಪಟ್ಟೆ ಶುಭ ಫಲಗಳೇ ಪ್ರಾಪ್ತಿಯಾಗುತ್ತದೆ. ಯಾವ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ನಿಮಗೆ ಯಶಸ್ಸು ನಿಶ್ಚಿತ. ಈ ಹಿಂದೆ 7 ವರ್ಷಗಳಲ್ಲಿ ಸಾಡೆಸಾತಿನ ಪ್ರಭಾವದಿಂದ ನೀವು ಸಿಕ್ಕಾಪಟ್ಟೆ ಸಮಸ್ಯೆಗಳನ್ನು ಅನುಭವಿಸಿದ್ದೀರಿ. ಆದರೆ ಈ ವರ್ಷದಲ್ಲಿ ನಿಮ್ಮ ಎಲ್ಲಾ ಸಮಸ್ಯೆಗಳು ಕೂಡ ಮುಕ್ತಾಯವಾಗಲಿದೆ. ಹಾಗಾಗಿಯೇ ನಾನು ಹೇಳಿದ್ದು ಈ ವರ್ಷ ನಿಮಗೆ ಶುಭವ ತರುವ ಕಾಲ ಎಂದು. ಎಲ್ಲಾ ವಿಚಾರದಲ್ಲಿಯೂ ನಿಮಗೆ ಕನಸಿನಲ್ಲಿಯೂ ಊಹಿಸದಷ್ಟು ಅಭಿವೃದ್ಧಿ ಆಗುವುದಂತೂ ನಿಶ್ಚಿತ. ಈ ವರ್ಷದಲ್ಲಿ ನಿಮ್ಮ ಪ್ರಯತ್ನಗಳಿಗೆ ಎಲ್ಲರ ಸಹಾಯ ಸಹಕಾರ ದೊರೆಯುತ್ತದೆ. ನಿಮ್ಮ ಆತ್ಮಸ್ಥೈರ್ಯವೇ ನಿಮ್ಮನ್ನು ತೊಂದರೆಯಿಂದ ದೂರ ಮಾಡುತ್ತದೆ. ಕ್ರೀಡಾಪಟುಗಳಿಗೆ ಈ ವರ್ಷದಲ್ಲಿ ಪ್ರಶಸ್ತಿಗಳು ಪ್ರಾಪ್ತಿಯಾಗುತ್ತದೆ. ಪಾಲಿಸ್ ಇಲಾಖೆಯಲ್ಲಿ ಇರುವವರಿಗೆ ಬಡ್ತಿ ದೊರೆಯುತ್ತದೆ. ನಿಮ್ಮದೇ ಸ್ವಂತ ಉದ್ಯಮ ಇದ್ದಲ್ಲಿ, ಅದನ್ನು ವಿದೇಶಕ್ಕೂ ವಿಸ್ತರಿಸುವ ಸದಾವಕಾಶ ದೊರೆಯಲಿದೆ. ದೊಡ್ಡ ವಾಹನವನ್ನು ಕೊಳ್ಳುವ ಯೋಗ ನಿಮಗೆ ಇದೆ. ನಿಮ್ಮ ಪ್ರತಿಭೆಗೆ ತಕ್ಕ ಅವಕಾಶ ಇದೆ. ಸಮಾಜದಲ್ಲಿ ನಿಮಗೆ ಸನ್ಮಾನಗಳು ಪ್ರಾಪ್ತಿಯಾಗಲಿದೆ. ನಿಮ್ಮ ತಾಯಿಯ ಆರೋಗ್ಯ ಸುಧಾರಿಸಲಿದೆ. ವ್ಯಾಪಾರ ವ್ಯವಹಾರದಲ್ಲಿ ಹೆಚ್ಚಿನ ಲಾಭ ಉಂಟಾಗಲಿದೆ. ಸಂತಾನ ಲಾಭವಿದೆ. ಈ ವರ್ಷದಲ್ಲಿ ವಿವಾಹವಾಗದೆ ಉಳಿದ ವಧು ಮತ್ತು ವರರಿಗೆ ವಿವಾಹವಾಗಲಿದೆ. ಆದಾಯ ಹೆಚ್ಚಿಸಿಕೊಳ್ಳುವಿಕೆಯಲ್ಲಿ ನೀವು ಸಫಲರಾಗುವಿರಿ. ಕಟ್ಟಿದ ಮನೆಯನ್ನು ಕೊಂಡುಕೊಳ್ಳುವ ಯೋಗ ನಿಮಗೆ ಇದೆ. ಜೀವನದಲ್ಲಿ ದಿನೇ ದಿನೇ ಅಭಿವೃದ್ಧಿ ಉಂಟಾಗಲಿದೆ. ಒಟ್ಟಿನಲ್ಲಿ ಸಾಡೆಸಾತು ಮುಗಿದಿರುವುದರಿಂದ ನಿಮ್ಮ ಜೀವನದಲ್ಲಿ ಸಿಕ್ಕಾಪಟ್ಟೆ ಅಭಿವೃದ್ಧಿ ಉಂಟಾಗಲಿದೆ. ನೀವು ಕನಸಿನಲ್ಲೂ ಅಂದಾಜು ಮಾಡದಷ್ಟು ಈ ವರ್ಷ ನಿಮಗೆ ಅಭಿವೃದ್ಧಿ ಉಂಟಾಗುತ್ತದೆ. ಎಲ್ಲಾ ಜನಗಳು ನಿಮಗೆ ಸಿಕ್ಕಾಪಟ್ಟೆ ಗೌರವವನ್ನು ನೀಡಲಿದ್ದಾರೆ. ಈ ವರ್ಷದಲ್ಲಿ ನಿಮ್ಮಷ್ಟು ಸುಖಗಳು ಬೇರೆ ಯಾರು ಕೂಡ ಇಲ್ಲ. ನಿಮ್ಮ ಎಲ್ಲಾ ಕಷ್ಟಗಳು ಕೂಡ ಈ ವರ್ಷದಲ್ಲಿ ಸಂಪೂರ್ಣವಾಗಿ ಮುಕ್ತಾಯವಾಗಲಿದೆ. ಇನ್ನೇನಿದ್ದರೂ ನಿಮ್ಮ ಜೀವನದಲ್ಲಿ ಒಳ್ಳೆಯ ಕಾಲ. ಹಾಗಾಗಿಯೇ ನಾನು ಮೊದಲೇ ಹೇಳಿದ್ದು, ಇದು ಶುಭವ ತರುವ ಕಾಲ ಎಂದು. ನಾನು ನಿಮಗೆ ಒಂದು ಸರಳವಾದ ಉಪಾಯವನ್ನು ಹೇಳಿಕೊಡುತ್ತೇನೆ. ನೀವು ಈ ವರ್ಷದಲ್ಲಿ ಈ ಉಪಾಯವನ್ನು ಮಾಡಿಕೊಂಡರೆ ನಿಮ್ಮ ಜೀವನದಲ್ಲಿ ಸಿಕ್ಕಾಪಟ್ಟೆ ಅಭಿವೃದ್ಧಿ ಉಂಟಾಗುವುದರಲ್ಲಿ ಸಂಶಯವೇ ಇಲ್ಲ. ನಾನು ಹೇಳಿಕೊಡುವ ಉಪಾಯವನ್ನು ಬರೆದುಕೊಳ್ಳಲು ನೀವು ಒಂದು ಪುಸ್ತಕ ಮತ್ತು ಪೆನ್ ಅನ್ನು ತೆಗೆದುಕೊಳ್ಳಿ. ನಾನು ಹೇಳುವ ಉಪಾಯವನ್ನು ಸರಿಯಾಗಿ ಕೇಳಿಸಿಕೊಳ್ಳಿ. ನೀವು ಈ ವರ್ಷದ ಪ್ರತಿ ಗುರುವಾರದಂದು ಅಶ್ವತ್ಥ ವೃಕ್ಷಕ್ಕೆ ಸ್ವಲ್ಪ ನೀರನ್ನು ಹಾಕಿ 9 ಬಾರಿ ಪ್ರದಕ್ಷಿಣೆ ಬರಬೇಕು. ನೀವು ಹೀಗೆ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಸಿಕ್ಕಾಪಟ್ಟೆ ಅಭಿವೃದ್ಧಿ ಉಂಟಾಗುವುದರಲ್ಲಿ ಸಂಶಯವೇ ಇಲ್ಲ. ಇದು ಅತ್ಯಂತ ಸರಳವಾದ ಪರಿಹಾರವಾಗಿದೆ. ಇದನ್ನು ಮಾಡಿಕೊಳ್ಳಲು ನಿಮಗೇನು ಕೋಟಿಗಟ್ಟಲೆ ದುಡ್ಡು ಬೇಕಾಗಿಲ್ಲ. ಹಾಗಾಗಿ ತಪ್ಪದೆ ನೀವು ಈ ಪರಿಹಾರವನ್ನು ಮಾಡಿಕೊಳ್ಳಿ. ಇದು ಒಂದು ರಹಸ್ಯವಾದ ತಾಳೆಗರಿ ಗ್ರಂಥದಲ್ಲಿ ಉಲ್ಲೇಖಿಸಿರುವ ಪರಿಹಾರ. ನಿಮಗೆ ಒಳ್ಳೆಯದಾಗಲಿ ಎಂಬ ಉದ್ದೇಶದಿಂದ ನಾನು ಈ ಪರಿಹಾರವನ್ನು ನಿಮಗೆ ಹೇಳಿಕೊಡುತ್ತಿದ್ದೇನೆ. ನೀವು ಈ ವರ್ಷದಲ್ಲಿ ಈ ಪರಿಹಾರವನ್ನು ಮಾಡಿಕೊಂಡರೆ ನಿಮಗೆ ಸಿಕ್ಕಾಪಟ್ಟೆ ಅಭಿವೃದ್ಧಿ ಉಂಟಾಗುವುದರಲ್ಲಿ ಸಂಶಯವೇ ಇಲ್ಲ. ಹಾಗಾಗಿ ತಪ್ಪದೆ ಈ ಪರಿಹಾರವನ್ನು ಮಾಡಿಕೊಳ್ಳಿ. ನಮ್ಮೊಂದಿಗೆ ನೀವು ಕೂಡ ನಾವು ಹೇಳುವ ಮಂತ್ರವನ್ನು 3 ಬಾರಿ ಹೇಳಿ. ಜೈ ಸಾಯಿ ರಾಮ್, ಜೈ ಸಾಯಿ ರಾಮ್, ಜೈ ಸಾಯಿ ರಾಮ್. ನೀವು ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೀವು ಹೀಗೆ ಮಾಡುವುದರಿಂದ ನಿಮಗೆ ಆ ಭಗವಂತನು ಅಷ್ಟೈಶ್ವರ್ಯಗಳನ್ನು ಕರುಣಿಸುತ್ತಾನೆ. ಜೈ ಸಾಯಿ ರಾಮ್.